ಫ್ರೆಂಡ್ಸ್, ಸೌಂಡ್ ಕೇಳಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಟೀ ಜೊತೆ ಸಂಜೆ ಟೈಮ್ಗೆ ತಿನ್ನಬೇಕಾದ್ರೆ ಈ ಥರ ಒಂದು ಬಿಸ್ಕೆಟ್ ಬದಲು ಈ ಥರ ಖಾರಿ ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ ನೋಡಿ. ಬೇಕರಿಯಲ್ಲಿ ಸಿಗುತ್ತಲ್ಲ, ನಾವು ಟೀ ಜೊತೆ ತಂದು ತಿಂತೀವಲ್ಲ ಪ್ಯಾಕೆಟಲ್ಲಿ ಖಾರಿ, ಆ ರೆಸಿಪಿ ತೊಗೊಂಬಂದಿದ್ದೀನಿ. ತುಂಬ ಈಸಿಯಾಗಿ ಮನೇಲಿ ಮಾಡ್ಕೋಬೋದು ಫ್ರೆಂಡ್ಸ್. ಹೊರಗಡೆ ಯಾವ ಥರ ಹೈಜೀನ್ ಇರುತ್ತೋ ಇಲ್ಲೋ, ಮೈದಾ ಹಿಟ್ಟು ಎಲ್ಲ ಚೆನ್ನಾಗಿರುತ್ತೋ ಇಲ್ಲೋ, ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕಿರ್ತಾರೆ. ಅದೇ ನಮ್ಮ ಹೊರಗಡೆದು ಬಿಟ್ಟು ಮನೆಯಲ್ಲೇ ಈ ಥರ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತಿಂಗಳಾನ್ಗಟ್ಲೆ ತಿನ್ಬೋದು ಫ್ರೆಂಡ್ಸ್. ಅಷ್ಟು ಮಸ್ತಾಗಿ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಫಸ್ಟಿಗೆ ನೋಡಿ ನಾನು ಪಾತ್ರೆ ತೊಗೊಂಡಿದ್ದೀನಿ. ಅಡಲವಾಗಿರೋ ಪಾತ್ರೆ ತೊಗೋಬೇಕು. ಅದಕ್ಕೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಮೈದಾ ಹಿಟ್ಟೆಲ್ಲ ಮಾಡಿದ್ರೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಗೋಧಿ ಹಿಟ್ಟು ಯೂಸ್ ಮಾಡ್ಕೋಬಹುದು. ಕ್ರಿಸ್ಪಿ ಬರಬೇಕಂದ್ರೆ ಮೈದಾನೇ ಯೂಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ 1 ಸ್ಪೂನಷ್ಟು ಅಜ್ವೈನ ಚೆನ್ನಾಗಿ ತಿಕ್ಕಿ ಹಾಕೋತಾ ಇದ್ದೀನಿ. ಅಜ್ವೈನ್ ಕಂಪಲ್ಸರಿ ಹಾಕೇಬೇಕು ಇದಕ್ಕೆ ಖಾರಿಗೆ. 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಮಾಯ್ಶ್ಚರ್ಗೋಸ್ಕರ ಎಣ್ಣೆ ಹಾಕೋತಾ ಇದ್ದೀನಿ. ಅಂದರೆ ಚೆನ್ನಾಗಿ ಹಿಟ್ಟು ಕಲಸೋಕ್ಕೆ ಈಸಿ ಆಗುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಏನಾದರೂ ಎಣ್ಣೆಯಲ್ಲಿ ಕರೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ, ತುಪ್ಪ ಏನಾದರೂ 1-2 ಸ್ಪೂನಷ್ಟು ಹಾಕೋಬೇಕು. ಚೆನ್ನಾಗಿ ಒಂದಕ್ಕೊಂದು ಹಿಟ್ಟಿಗೆ ಹತ್ತೋ ಹಾಗೆ ಕಲಿಸ್ಬೇಕು ಎಣ್ಣೆ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು ಫ್ರೆಂಡ್ಸ್. ನೋಡಿ, ಇದಕ್ಕೆ 1 ಕಪ್ ಅಷ್ಟು ಮೈದಾ ಹಿಟ್ಟಿಗೆ ಒಂದು ಅರ್ಧ ಬಟ್ಲಷ್ಟು ನೀರು ಅಷ್ಟೇ ಹತ್ತುತ್ತೆ. ಜಾಸ್ತಿ ಹತ್ತಲ್ಲ. ಅಷ್ಟು ಗಟ್ಟಿಯಾಗಿ ಮತ್ತು ತುಂಬ ಸಾಫ್ಟಾಗಿ ಅಲ್ಲ, ತುಂಬ ಗಟ್ಟಿನೂ ಅಲ್ಲ. ಈ ಥರ ನಾನು ನಾದ್ಕೋಬೇಕು ನೋಡಿ. ಈ ಹದದಲ್ಲಿ ನಾದ್ಕೊಂಡ್ರೆ ಏನಾಗುತ್ತೆ, ಚೆನ್ನಾಗಿ ಲೇಯರ್ ಬಂದು ಚೆನ್ನಾಗಿ ಕ್ರಿಸ್ಪಿಯಾಗಿ ಇರುತ್ತೆ ಮತ್ತು ಸಾಫ್ಟಾಗಿ ಬರೋಲ್ಲ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು 10 ನಿಮಿಷ ಈ ಥರ ಕಲಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಸವರಿ ಮೇಲೆ ಒಂದು 10 ನಿಮಿಷ ಬಿಡಬೇಕು ಫ್ರೆಂಡ್ಸ್. ಅಂದರೆ ಹಿಟ್ಟು ಚೆನ್ನಾಗಿ ಕುಡ್ಕೊಳ್ಳುತ್ತೆ. 10 ನಿಮಿಷ ಬಿಟ್ಬಿಡಬೇಕು. ಆಮೇಲೆ ನೋಡಿ, ಇಲ್ಲಿ ಒಂದು ಕಪ್ಪಲ್ಲಿ 2 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಆಗೋಷ್ಟು ನಾನು ಕಾರ್ನ್ಫ್ಲವರ್ ಹಾಕೋತಾ ಇದ್ದೀನಿ. ಇದೇನಾಗುತ್ತೆ, ಇದು ಲೇಪ ಬೇಕಾಗುತ್ತೆ ನಮ್ಗೆ. ಲೇಯರ್ ಮಾಡ್ತೀವಲ್ವ ಖಾರಿ, ಅದು ಮಧ್ಯಕ್ಕೆ ಹಚ್ಚೋಕ್ಕೆ ನಮಗೆ ಒಂದು ಲೇಪ ಬೇಕಾಗುತ್ತೆ. ತುಪ್ಪ ಮತ್ತು ಕಾರ್ನ್ಫ್ಲವರ್ದು ಚೆನ್ನಾಗಿ ಕಲಸಿ ಇಟ್ಕೋಬೇಕಾಗುತ್ತೆ. ಇದು ಇದ್ರೇ ನಮಗೆ ಖಾರಿ ಮಾಡೋಕ್ಕೆ ಬರುತ್ತೆ ನೋಡಿ. ಈ ಥರ ನೈಸಾಗಿ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ಈ ತುಪ್ಪ ಮತ್ತು ಕಾರ್ನ್ಫ್ಲವರು, ಬೇರೆ ಯಾವುದು ಮೈದಾ ಹಿಟ್ಟು ಹಾಕೋಬೇಡಿ, ಅಕ್ಕಿ ಹಿಟ್ಟು. ಕಾರ್ನ್ಫ್ಲವರ್ ಹಾಕಿದ್ರೇ ಚೆನ್ನಾಗಿ ಬರುತ್ತೆ ನೋಡಿ. 10 ನಿಮಿಷ ಹಿಟ್ಟನ್ನು ಕಲಸಿಟ್ಟಿದ್ವಲ್ಲ, ಕಲಸಿ ಅದು ತಗೊಂಡು ಚೆನ್ನಾಗಿ ಸಾಫ್ಟಾಗಿ ಮಿದ್ಕೊಂಡು ಅದರಲ್ಲಿ ನಿಮ್ಗೆ ಎಷ್ಟು ಭಾಗ ಮಾಡಬೇಕು, ಎಷ್ಟು ಲೇಯರ್ ಬೇಕೋ ಅಷ್ಟು ನೀವು ಮಾಡ್ಕೋಬೋದು. ನಾನು 4 ಪೀಸ್ ಮಾಡ್ಕೋತಾ ಇದ್ದೀನಿ. ನೀವು 6 ಪೀಸು 8 ಪೀಸು ಮಾಡ್ಕೋಬೋದು. ದೊಡ್ಡದಾಗಿ ಲಟ್ಟಿಸಿದ್ರೆ 4 ಪೀಸ್ ಮಾಡ್ಕೊಳ್ಳಿ. ಚಿಕ್ಕದು ಲಟ್ಟಿಸ್ಕೋಬೇಕು ಅನ್ನಿಸಿದ್ರೆ ನೀವು ಇನ್ನೂ 4 ಪೀಸ್ನ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, 4 ಒಂದೇ ಸಮದ ಉಂಡೆನ ಮಾಡ್ಕೊಳ್ಳಿ. ಒಂದೇ ಸೈಜಲ್ಲಿರಬೇಕು ಅಷ್ಟು 4. ಈಗ ನೋಡಿ, ಒಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ದೊಡ್ಡದಾಗಿ ಸ್ವಲ್ಪ ಚಪಾತಿ ಮಾಡೋ ಲಟ್ಟಣಿಗೆ ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸಿ ಚೆನ್ನಾಗಿ ಒಂದು ಉಳ್ಳೆ ತಗೊಂಡು ಎಷ್ಟಾಗುತ್ತೆ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ನೋಡಿ, ಎಷ್ಟು ತೆಳುವಾಗಿ ಲಟ್ಟಿಸ್ಕೋತೀರ ಅಷ್ಟು ಚೆನ್ನಾಗಿ ಕರಿಯುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಎಷ್ಟು ದಿನ ಇಟ್ಟರೂ ಏನೂ ಆಗೋದಿಲ್ಲ, ಸಾಫ್ಟ್ ಆಗೋದಿಲ್ಲ. ನೋಡಿ, ಈ ಥರ ನೋಡಿ ಟ್ರಾನ್ಸ್ಪರೆಂಟ್ ಆಗಬೇಕು, ಕೈ ಕಾಣಬೇಕು ನೋಡಿ. ಅಷ್ಟು ತೆಳುವಾಗಿ ನೀವು ಲಟ್ಟಿಸ್ಕೋಬೇಕಾಗತ್ತೆ. ದಪ್ಪ ಆಗಿಬಿಟ್ರೆ ಏನಾಗುತ್ತೆ, ಗಟ್ಟಿ ಬರುತ್ತೆ, ಕ್ರಿಸ್ಪಿಯಾಗಿ ಬರೋದಿಲ್ಲ. ನೋಡಿ, ಈ ಥರ ತೆಳುವಾಗಿ ನೀವು ಲಟ್ಟಿಸ್ಕೋಬೇಕು ನೋಡಿ. 4 ಲಟ್ಟಿಸಿ ಹಿಟ್ಟು ಉದುರಿಸಿ ಅಂಟ್ಲಾರ್ದಂಗೆ ಒಂದ್ರ ಮೇಲೆ ಒಂದು ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಪೇಸ್ಟ್ನ ರೆಡಿ ಮಾಡಿದ್ವಲ್ಲ ತುಪ್ಪ ಮತ್ತು ಕಾರ್ನ್ಫ್ಲವರ್ದು, ಅದನ್ನು 1 ಸ್ಪೂನಷ್ಟು 1.5 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪನೂ ಎಲ್ಲಿ ಗ್ಯಾಪ್ ಬಿಡೋದಂಗೆ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ತೀರಾ ಅಷ್ಟು ಲೇಯರಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಮೇನ್ ಇದೇ ಇರೋದು. ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸ್ಬಿಟ್ಟು ಮತ್ತು ಇನ್ನೊಂದು ಚಪಾತಿ ತಗೊಂಡು ಅದ್ರ ಮೇಲೆ ಹಾಕಿ ನೀಟಾಗಿ ಎಲ್ಲಿ ಎಕ್ಸ್ಟ್ರಾ ಹೋಗದೆ ಇರೋಂಗೆ ನಿಧಾನಕ್ಕೆ ಮಾಡಿಕೊಂಡು ಹಾಕ್ಕೊಳ್ಳಿ ನೋಡಿ. ಎಲ್ಲ ಒಂದೇ ಸೈಜ್ ಇದ್ದರೂ ಓಕೆ, ದೊಡ್ಡದಾದರೂ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಲಾಸ್ಟಿಗೆ ಎಡ್ಜಸ್ಟ್ನ ಕಟ್ ಮಾಡ್ತೀವಲ್ವ, ಏನು ತೊಂದರೆ ಇಲ್ಲ. ಅದಕ್ಕೆ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಮತ್ತೆ ಒಂದು ಲೇಯರ್ ಚಪಾತಿ ಹಾಕ್ಕೊಂಡ್ಮೇಲೆ
ಇನ್ನೊಂದು ಸಲ ನಾವು ಪೇಸ್ಟ್ ಕಲಸಿಟ್ಟಿದ್ವಲ್ಲ ಮತ್ತೆ ಇದೆಲ್ಲ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಒಂದು ಕಡೆನೂ ಗ್ಯಾಪ್ ಇರಲಿಲ್ಲದಂಗೆ ಎಡ್ಜ್ ಹಿಡಿದು ಮಿಡಲ್ ಹಿಡಿದು ಎಲ್ಲ ನೀಟಾಗಿ ಹಿಂಗೆ ಮಾಡ್ಕೊತಾ ನಾವು ಎಷ್ಟು ಚಪಾತಿ ಮಾಡ್ಕೊಂಡಿದ್ದು ನೋಡಿ ಅಷ್ಟು ಚಪಾತಿಗಳು ನಾವು ಹಿಂಗೆ ಹಿಟ್ಟು ಹಚ್ಚಿ ಮತ್ತು ಕಲಸಿರೋ ಪೇಸ್ಟ್ ಹಚ್ಚಿ 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 ನಾವು 4 ರೆಡಿ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಬೇಕು ಫ್ರೆಂಡ್ಸ್. ಒಂದು ಕಡೆಯಿಂದ ಮೊದಲು ಫೋಲ್ಡ್ ಮಾಡಿ ಮತ್ತೆ ಪೇಸ್ಟ್ ಹಚ್ಚಿ ಹಿಟ್ಟನ್ನ ಉದುರಿಸಿ ಮತ್ತೆ ಇನ್ನೊಂದು ಕ್ಲೋಸ್ ಮಾಡಿ ಮತ್ತು ಪೇಸ್ಟ್ ಹಚ್ಚಿ ಚೆನ್ನಾಗಿ ಮೈದಾ ಹಿಟ್ಟನ್ನ ಉದುರಿಸ್ಬೇಕು. ಬೇರೆ ಹಿಟ್ಟು ಉದುರಿಸ್ಬೇಡಿ, ಮೈದಾ ಹಿಟ್ಟೆ ಉದುರಿಸಿ ಮತ್ತೆ ಒಂದು ಕಡೆ ಫೋಲ್ಡ್ ಮಾಡಿ ಮತ್ತೆ ಅದು ಪೇಸ್ಟ್ ಹಚ್ಚಿಬಿಟ್ಟು ಪೌಡ್ರ್ ಹಾಕಿಬಿಟ್ಟು ಹಿಟ್ಟು ಮೈದಾ ಹಿಟ್ಟನ್ನ ಹಾಕಿಬಿಟ್ಟು ಮತ್ತೆ ಅದು ಕ್ಲೋಸ್ ಮಾಡ್ಕೊಂಬಿಡಿ. ನಾನು ಇಲ್ಲಿ ನೋಡಿ ಈ ಥರ ಮಾಡಿಕೊಂಡು ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು. ಯಾಕೇಳಿ ಗಟ್ಟಿ ಆಗುತ್ತೆ ಮತ್ತು ಫ್ರಿಜ್ಜಲ್ಲಿ ಇಟ್ಟು ಕರೆದು ಯಾವುದೇ ಪದಾರ್ಥ ಆಗಲಿ ಚೆನ್ನಾಗಿ ಲೇಯರ್ಗಳು ಬರುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಡ್ತೀನಿ ನಾನು. 10 ನಿಮಿಷ ಆದಮೇಲೆ ನೋಡಿ ನಾನು ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡಬಾರ್ದು. ಎಷ್ಟು ಪ್ರೆಸ್ ಮಾಡ್ತೀರ ಅಷ್ಟು ಲೇಯರ್ ಬರೋಲ್ಲ ಫ್ರೆಂಡ್ಸ್. ಪ್ರೆಸ್ ಮಾಡಬೇಡಿ, ನಿಧಾನಕ್ಕೆ 4 ಕಡೆ ಲಟ್ಸ್ಕೋತಾ ಹೋಗಿ. ತೀರಾ ತೆಳುವಾಗಿ ಲಟ್ಸಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪನೇ ಇರಬೇಕು. ಎಷ್ಟು ತೆಳುವಾಗುತ್ತೆ ಅಷ್ಟು ಲೇಯರ್ಗಳು ಬರೋದಿಲ್ಲ, ಗಟ್ಟಿಯಾಗಿಬಿಡುತ್ತೆ, ಕರೆದ್ರೂ ಕ್ರಿಸ್ಪಿಯಾಗಿರೋದಿಲ್ಲ. ನೋಡಿ ನಿಧಾನಕ್ಕೆ ಇಷ್ಟು ದೊಡ್ಡದಾಗಿ ಲಟ್ಸಿದ್ದೀನಿ. ಸೈಜ್ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ದಪ್ಪ ಇರಬೇಕು. ನೋಡಿ ಸ್ಕ್ವೇರಲ್ಲಿದ್ರೇ ಚೆನ್ನಾಗಿರುತ್ತೆ ನಮಗೆ ಟೀ ಜೊತೆ ಎದ್ಕೊಂಡು ತಿನ್ನೋಕ್ಕೆ. ಯಾವ ಸೈಜಿಗೆ ಬೇಕು ನಾವು ಆ ಸೈಜ್ ಕಟ್ ಮಾಡ್ಕೊಬೋದು. ಚಿಕ್ಕದಾದರೆ ಮಕ್ಕಳಿಗೆ ತಿನ್ನೋಕ್ಕೆ ಬರೋಲ್ಲ, ಸ್ವಲ್ಪ ಉದ್ದನೇ ನಾವು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಚಿಕ್ಕ ಸೈಜು ಮಾಡ್ಕೊಬೋದು. ನೋಡಿ ಈ ದಪ್ಪ ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ತೀರಾ ತೆಳುವಾಗಿದ್ದರೆ ಅದು ಕ್ರಿಸ್ಪಿ ಆಗೋಲ್ಲ, ಪಾಪಡಿ ಥರ ಆಗುತ್ತೆ, ಖಾರಿ ಥರ ಅನ್ಸಲ್ಲ. ನೋಡಿ ಇಷ್ಟು ದಪ್ಪ ಇರಬೇಕು. ಈಗ ನಮಗೆ ಯಾವ ಸೈಜಲ್ಲಿ ಬೇಕು, ಉದ್ದ ಬೇಕು, ಚಿಕ್ಕದು ಬೇಕು, ದಪ್ಪ ಬೇಕು, ಅಡಲ್ ಬೇಕು ನೋಡಿಕೊಂಡು ನಾವು ಸೈಜನ್ನ ಕಟ್ ಮಾಡ್ಕೋಬೇಕು. ನೋಡಿ ನಾನು ಇಷ್ಟೇ ಮಾಡ್ಕೋತಾ ಇದ್ದೀನಿ. ಯಾಕೆ ಹೇಳಿ ಟೀ ಜೊತೆ ನಮಗೆ ಎದ್ಕೊಂಡು ತಿನ್ನೋಕ್ಕೆ ಈ ಹದದಲ್ಲಿದ್ದರೆ ಚೆನ್ನಾಗಿರುತ್ತೆ. ನೋಡಿ ಬೇಕ್ರಿಯಲ್ಲೆಲ್ಲ ಪಾಕೆಟಲ್ಲಿ ಇದೇ ಸೈಜಲ್ಲಿ ಇರುತ್ತೆ ನೋಡಿ, ಇದನ್ನೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಚಿಕ್ಕ ಸೈಜ್ ಮಾಡಿದ್ರೆ ಎದ್ಕೊಂಡು ತಿನ್ನೋಕ್ಕಾಗಲ್ಲ, ಅದಕ್ಕೆ ನಾನು ಈ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟನೋ ನೀವು ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ. ಇಷ್ಟು ದಪ್ಪ ಇದ್ರೆ ಏನಾಗುತ್ತೆ, ಲೇಯರ್ ಆಗುತ್ತೆ, ಒಳಗಡೆ ಎಲ್ಲ ಲೇಯರ್ ಆಗಿಬಿಟ್ಟು ನೀಟಾಗಿ ಕ್ರಿಸ್ಪಿಯಾಗಿ ಕರಿಯುತ್ತೆ. ನೋಡಿ ಯಾವಾಗಲೂ ಎಣ್ಣೆನ ಖಾರಿ ಎಣ್ಣೆಲಿ ಕರಿಯುವಾಗ ಲೋ ಫ್ಲೇಮ್ ಇರಬೇಕು, ಜಾಸ್ತಿ ಟೆಂಪ್ರೇಚರ್ ಇರಬಾರ್ದು ಫ್ರೆಂಡ್ಸ್. ಇನ್ನೂ ಸ್ವಲ್ಪ ಬಿಸಿಯಾಗಿರ್ಬೇಕು ನೋಡಿ, ಆವಾಗಲೇ ಹಾಕಬೇಕು. ಅಂದರೆ ಪದರಾಗಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಗಟ್ಟಿ ಆಗಿಬಿಡುತ್ತೆ. ಎಣ್ಣೆ ಜಾಸ್ತಿ ಕರೆದ್ರೆ ಏನಾಗುತ್ತೆ, ಬಿಸಿ ಆದರೆ ಏನಾಗುತ್ತೆ, ಪದರ ಬಿಡಲ್ಲ, ಚೆನ್ನಾಗಿ ಕ್ರಿಸ್ಪಿಯಾಗಿ ಕರೆಯಲ್ಲ ಫ್ರೆಂಡ್ಸ್. ಅದಕ್ಕೆ ಲೋ ಫ್ಲೇಮ್ ಇಟ್ಟು ಕಮ್ಮಿ ಎಣ್ಣೆ ಬಿಸಿಯಲ್ಲಿರುತ್ತೆ ನೋಡಿ, ಅದರಲ್ಲಿ ಚೆನ್ನಾಗಿ ಈ ಥರ ನಿಧಾನಕ್ಕೆ ಕರ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಅಷ್ಟು ಮಸ್ತಾಗಿ ಅರಳು ಬರ್ತಾಯಿದೆ, ತುಂಬ ಮಸ್ತಾಗಿ ಬಂದಿದೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ. ಇನ್ನೂ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ಥರ ಎಲ್ಲ ವೆರೈಟಿ ರೆಸಿಪಿಗಳು ನೋಟಿಫಿಕೇಷನ್ ಬರುತ್ತೆ, ನೀವೇ ಮೊದಲು ನೋಡ್ಬೋದು ಫ್ರೆಂಡ್ಸ್. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೋಡಬೇಡಿ. ಲೈಕ್ ಮಾಡಿ ನೋಡಿದ್ರೆ ಏನಾಗುತ್ತೆ, ತುಂಬ ಖುಷಿಯಾಗುತ್ತೆ. ನೋಡಿ ಈ ಥರ ನೀವು ಕರಿಬೇಕಾಗುತ್ತೆ. ನೋಡಿ ಕಲರು ಈ ಥರ ಕಲರ್ ಬಂದರೆ ಏನಾಗುತ್ತೆ, ಒಳಗೆಲ್ಲ ಕರೆದಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಪಕ್ಕ ಬೇಕರಿ ಸ್ಟೈಲು ಖಾರಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ಸಲ ಮನೇಲಿ ಮಾಡಿಕೊಡಿ. ಪ್ರತಿ ಸಲ ನೀವು ಹೊರಗಡೆ ಬೇಕರಿಯಿಂದ ತರೆಯೋದು ಮರೆತು ಬಿಡ್ತೀರಾ. ಹೀಗೆ ಮಾಡಿಟ್ರೆ ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಡೈಲಿ ಸಂಜೆ, ಈಗಂತೂ ಚಳಿಗಾಲ, ಸಂಜೆ ಟೀ ಜೊತೆ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇರುತ್ತೆ, ಆವಾಗ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ತಿನ್ಬೋದು, ಟೇಸ್ಟಿಯಾಗಿ. ಮನೆ ಮಂದಿ ಎಲ್ಲ ಖುಷಿಯಾಗುತ್ತೆ ನೋಡಿ ಫ್ರೆಂಡ್ಸ್. ಮಕ್ಕಳಿಗಂತೂ ತುಂಬ ಇಷ್ಟ. ಒಂದು ಸಲ ಮಾಡಿಕೊಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ನೋಡಬೇಡಿ. ನೋಡಿ ಅಷ್ಟು ಮಸ್ತಾಗಿ ಬಂದಿದೆಯಲ್ಲ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.